ದಸ್ತಗಿರಿ ಪ್ರವರ್ಣ ಅಂತವ್ರಾಗಿರ್ಬೋದು, ಅಲ್ಲೂ ಸಹಿತ ನಮ್ಮ ಚಿಕ್ಕೋಡಿಯಲ್ಲಿ ಅನೇಕ ಅಲ್ಲಿಯ ಹೋರಾಟಗಾರರು ಇದು ಆಗಬೇಕಪ್ಪ ಜಿಲ್ಲೆ ಅನ್ನುವಂಥದ್ದು ಒತ್ತಡ ಅವರು ಹಾಕ್ತಾಯಿದ್ದಾರೆ. ಅಲ್ಲಿ ಮಠಾಧೀಶರು, ನಿಟುಸೂಚಿ ಮಠಾಧೀಶರಾಗಿರ್ಬೋದು, ಇವರೆಲ್ಲರೂ ಒತ್ತಡ ಹಾಕ್ತಾಯಿದ್ದಾರೆ ಎಲ್ಲೋ ಆಗಲಿ ಅಂತ. ಮತ್ತು ಎರಡೂ ಭಾಗದ ಶಾಸಕರು ಇವತ್ತು ಇದು ಆಗಬೇಕ್ರಿ ಎನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು 18 ಶಾಸಕರು ಇವರು ನೋಡ್ರಿ ನಮ್ಮ ಇವ್ರ ಜೊತೆಗೆ ಸೌದಿಯವ್ರ ಜೊತೆಗೆ ಮಾತಾಡಿದಾಗ ಅವ್ರಿಗೂ ಆಶ್ವಾಸನೆ ಕೊಟ್ಟಿದ್ದಾರೆ, ಇಲ್ಲ ನಾವು ಎಲ್ಲರ ಜೊತೆಗೆ ಮಾತಾಡಿ ಒಂದು ಡಿಸಿಷನ್ ತೊಗೊಳ್ತೀವಿ ಅಂತೇಳಿ. ನಾ ಹಲವು ಸಲ ಕಳೆದ 2 ದಿನಗಳಿಂದ ಒಂದು 2-3 ನಮ್ಮ ಎಪಿಸೋಡ್ಗಳನ್ನ ಹೇಳ್ತಾ ಬಂದಿದ್ದೀರಿ. 18 ಶಾಸಕರ ಒಪ್ಪಿಗೆ ಪಡ್ಕೊಂಡು ಮತ್ತೆ ಮಾಡೋದಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ಉತ್ತರಗಳು ನಿಧಾನಕ್ಕೆ ಸಿಗ್ತಾ ಇದ್ದೇವೆ ಅಂತ. ಎಲ್ಲರೂ ಒಪ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಯಾಕಂದ್ರೆ ನೋಡಿರಿ ಸವದತ್ತಿ ಅವ್ರ ಮಾಮನಿಯವರು ಇದರ ಪ್ರಶ್ನೆ ಎತ್ತಿದಾಗ ಸಹಜವಾಗಿ ಅಲ್ಲಿ ಅವರ ವಿರೋಧಿ ಎದುರಾಳಿ ಇದ್ದಲ್ಲ ನಮ್ಮ ಇವತ್ತಿನ ವೈದ್ಯವರು, ಅವರು ಸಹಜವಾಗಿ ಸವದತ್ತಿ ಜಿಲ್ಲೆ ಆಗಬಾರ್ದು ಅಂತ ಹೇಳಿಕ್ಕೆ ಬಯಸ್ತಾರೆ. ಯಾಕಂದ್ರೆ ಸಹಜವಾಗಿ ಅವ್ರ ಮತಗಳ ವಿಚಾರ ಬಂದದ್ದು, ಮತಗಳ ನೆಲಗಟ್ಟಿನಲ್ಲಿ ಇದು ಜಿಲ್ಲೆಗಳನ್ನು ಹೊಡಿಬೇಕಾಗಿವತ್ತು. ಅವರು ಶಾಸಕರು ಅದ್ರ ಪರವಾಗಿ ಮಾತಾಡ್ತಾರೆ. ಅವರು ಆ ಮಾತನ್ನು ಸಿದ್ದರಾಮಯ್ಯರು ಯಾಕೆ ಮಾತಾಡಿದ್ರು ಗೊತ್ತಾಗಿರಲ್ಲ. ಜೆ.ಎಚ್. ಪಟೇಲರು ಹಿಂದೆ ಯಾಕೆ ತೆಗೆದು ಹಾಕಿರೋ ಅನ್ನೋದು ಕಾರಣಗಳಿದ್ದಾವಿಲ್ಲ ಅಂತಲ್ಲ. ಬೈನೋಗದ ಅಲ್ಲಿ ಜನ ಜೊತೆಗೆ ಅಲ್ಲಿ ಬೆಳಗಾವಿ ಮತ್ತು ಇನ್ನೊಂದು ಎದ್ದದು. ಈಗ ಬೆಳಗಾವಿ ಮತ್ತು ಆ ಒಂದು ಅಲ್ಲಿಯ ಏನೋ ಸಾಹಿತಿಗಳು, ಇನ್ನುಳಿದ ಕನ್ನಡಪರ ಹೋರಾಟಗಾರರು ಇಲ್ಲ ಇದು ಹೊಡಿದು ಬೇಕಾಗಿಲ್ಲ ಅನ್ನೋ ಸಣ್ಣ ಧ್ವನಿ ಎಬ್ಬಿಸ್ತಾ ಇದ್ದಾರೆ. ಅಂದ್ರೆ ಈ ಒಂದು ಜಿಲ್ಲಾ ಆಗುವ ಈ ಸಂದರ್ಭದಲ್ಲಿ ಇವೆಲ್ಲ ವಿರೋಧಗಳು ಬಂದಾಗ ಸಹಜವಾಗಿ ಆಡಳಿತದಲ್ಲಿದ್ದಂತಹ ಒಬ್ಬ ಏನು ಮುಖ್ಯಮಂತ್ರಿ ಏನ್ರಿ, ಅದು ಸೆಂಟ್ರಲ್ ಪಾಯಿಂಟಲ್ಲಿ ಯಾರಪ್ಪ ಮುಖ್ಯಮಂತ್ರಿ, ಅವರು ಇಷ್ಟೊಳಗೆ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸಬೇಕಾಗಿತ್ತು, ಇಷ್ಟು ಬೆಳೆಸಬಾರ್ದಾಗಿತ್ತು ಅನ್ನೋದು ಇವತ್ತು ಸ್ಪಷ್ಟ ಆಗ್ತಾ ಇದೆ ಅಂತ. ಇವತ್ತಿನ ಏನು ಸಮಸ್ಯೆಗಳು ಇದ್ದಾವೆ ಎಲ್ಲ ಪೂರ್ತಿಯಾಗಿ ಇದಕ್ಕೆ ಸ್ವತಃ ಅವತ್ತು ಜೆ.ಎಚ್. ಪಟೇಲರು ಗಟ್ಟಿ ಬಳಸ್ಕೊಂಡು ನಿರ್ಧಾರ ಮಾಡಿದ್ರು ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗಲ್ಲ ಅಂತೇಳಿ ಹಿಂದೆ ಸರಿದ್ರು ಅವತ್ತು. ಇವತ್ತು ಅದನ್ನು ಇವತ್ತು ಕೃಷ್ಣಬೈರೇಗೌಡರು ಹೇಳ್ತಾ ಇದ್ದಾರೆ, ಇಲ್ಲ ಅವತ್ತು ಯಾಕೆ ಹಿಂದೆ ಸರಿದು ನಿಮಗೆ ಗೊತ್ತದ ಅಂತೇಳಿ ಸ್ವತಃ ದುರ್ಯೋಧನ ಐಹೊಳೆ ಅವರನ್ನು ಮತ್ತು ಜೊಲ್ಲೆ ಅವ್ರನ್ನ ಕೇಳ್ತಾ ಇದ್ದಾರೆ. ಅಂದರೆ ಇದರರ್ಥ